ಜೆಡಿಎಸ್ ಪಾಳಯದ ಪಾಲಾದ ಬನ್ನೂರು ಪುರಸಭೆ ಸಚಿವ ಎಚ್.ಸಿ. ಮಹದೇವಪ್ಪನವರಿಗೆ ತವರಿನಲ್ಲಿ ತೀವ್ರ ಮುಖಭಂಗವಾಗಿದೆ. ಟಿ. ನರಸೀಪುರ ಕ್ಷೇತ್ರಕ್ಕೆ ಸೇರಿರುವಂತಹ ಬನ್ನೂರು ಪುರಸಭೆ ಜೆಡಿಎಸ್ ಪಾಲೆ ಆಗಿದೆ. ಬನ್ನೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆದಿರುವಂಥದ್ದು. ಬನ್ನೂರು ಪುರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ನ ಕೃಷ್ಣೇಗೌಡ, ಉಪಾಧ್ಯಕ್ಷರಾಗಿ ಬಿಜೆಪಿಯ ನಾಗರತ್ನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪುರಸಭೆ ಅಧಿಕಾರ ಹಿಡಿಯುವಲ್ಲಿ ದೋಸ್ತಿಗಳು ಸಕ್ಸಸ್ ಆಗಿದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮ ಪಟ್ಟಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಂಪಿ ಯದುವೀರ್ ಅಭಿನಂದನೆಯನ್ನ ಸಲ್ಲಿಸಿರುವಂಥದ್ದು. ಮಾಜಿ ಶಾಸಕ ಅಶ್ವಿನ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಟಿ. ನರಸೀಪುರ ಕ್ಷೇತ್ರಕ್ಕೆ ಸೇರಿರುವಂತಹ ಬನ್ನೂರು ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆದಿದೆ. ಇದೀಗ ಬನ್ನೂರು ಪುರಸಭೆ ಜೆಡಿಎಸ್ ಪಾಳಯದ ಪಾಲಾಗಿರುವಂಥದ್ದು. ಹೀಗಾಗಿ ಎಚ್.ಸಿ. ಮಹದೇವಪ್ಪನವರಿಗೆ ತವರಿನಲ್ಲಿ ತೀವ್ರ ಮುಖಭಂಗ ಆಗಿದೆ. ಬನ್ನೂರು ಪುರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ನ ಕೃಷ್ಣೇಗೌಡ, ಉಪಾಧ್ಯಕ್ಷರಾಗಿ ಬಿಜೆಪಿಯ ನಾಗರತ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪುರಸಭೆಯ ಅಧಿಕಾರ ಹಿಡಿಯುವಲ್ಲಿ ದೋಸ್ತಿಗಳು ಸಕ್ಸಸ್ ಆಗಿರುವಂಥದ್ದು. ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮ ಪಟ್ಟಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನೂತನ ಎಂಪಿ ಯದುವೀರ್ ಒಡೆಯರ್ ಅವರು ಅಭಿನಂದನೆಯನ್ನ ಸಲ್ಲಿಸಿರುವಂಥದ್ದು. ಮಾಜಿ ಶಾಸಕ ಅಶ್ವಿನ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ಟಿ. ನರಸೀಪುರ ಕ್ಷೇತ್ರಕ್ಕೆ ಸೇರಿರುವಂತಹ ಬನ್ನೂರು ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎಲೆಕ್ಷನ್ ನಡೆದಿರುವಂಥದ್ದು ದೋಸ್ತಿಗಳ ಪಾಲಾಗಿದೆ. ಇನ್ನು ತವರಿನಲ್ಲಿ ಎಚ್.ಸಿ. ಮಹದೇವಪ್ಪನವರಿಗೆ ತೀವ್ರ ಮುಖಭಂಗ ಆಗಿರುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತ, ಈಗಾಗಲೇ ಮೈಸೂರು ಇತರ ರಾಜ್ಯದ ನಾನಾ ಭಾಗಗಳಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿನ ವಿವಿಧ ಭಾಗಗಳಲ್ಲೂ ಕೂಡ ಪಟ್ಟಣ ಪಂಚಾಯಿತಿ ಪುರಸಭೆಯ ಒಂದು ಉಪಾಧ್ಯಕ್ಷ ಚುನಾವಣೆಗಳಾಗಿದೆ. ಕಳೆದ ದಿನಗಳ ಹಿಂದೆ ನಂಜನಗೂಡಿನಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿತು, ಕೊಳ್ಳೇಗಾಲದಲ್ಲೂ ಕೂಡ ಕಾಂಗ್ರೆಸ್ ಮೇಲುಗೈ ಸಾಧಿಸಿತು. ಆದರೆ ಏನು ಎಚ್.ಸಿ. ಮಹದೇವಪ್ಪ ಅವರು ಪ್ರತಿನಿಧಿಸುವಂತಹ ನರಸೀಪುರ ಕ್ಷೇತ್ರದಲ್ಲಿ ಅಂದರೆ ಬನ್ನೂರು ಪುರಸಭೆ ಏನಿದೆ ಅದು ಅವರ ಕ್ಷೇತ್ರಕ್ಕೆ ಬರುವಂತಹ ಒಂದು ಪುರಸಭೆ. ಹೀಗಾಗಿ ಆ ತವರು ಕ್ಷೇತ್ರದಲ್ಲಿ ಮಹದೇವಪ್ಪನವರಿಗೆ ಒಂದು ರೀತಿ ತೀವ್ರ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬರು ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಪ್ರಭಾವಿ ನಾಯಕರಾಗಿರ್ತಕ್ಕಂಥದ್ದು. ಹೀಗಾಗಿ ಬನ್ನೂರು ಪುರಸಭೆಯಲ್ಲಿ ಈ ಬಾರಿಯೂ ಕೂಡ JDS ಹಾಗೂ BJP ಮೈತ್ರಿ ಮೇಲುಗೈ ಸಾಧಿಸಿರ್ತಕ್ಕಂಥದ್ದು. ಏನು ಬನ್ನೂರು ಕ್ಷೇತ್ರವೇ JDSನ ಭದ್ರಕೋಟೆ ಕ್ಷೇತ್ರ. ಯಾಕಂದರೆ JDS ಬಹುಪಾಲು ಮತಗಳು ಅಥವಾ ಒಕ್ಕಲಿಗ ಸಮುದಾಯದ ಮತಗಳಿರುವಂತಹ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಏನು JDS ಪ್ರಾಬಲ್ಯವನ್ನು ಸಾಧಿಸಿತ್ತು. ಅತಿ ಹೆಚ್ಚು ವಾರ್ಡ್ಗಳಲ್ಲೂ ಕೂಡ JDS ತನ್ನ ಒಂದು ಸದಸ್ಯರನ್ನು ಗೆಲ್ಲಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು. ಹೀಗಾಗಿ ಈ ಒಂದು ಪುರಸಭೆಯಲ್ಲೂ ಕೂಡ ಏನು JDS ಹಾಗೂ BJP ಮೇಲುಗೈ ಸಾಧಿಸಿದೆ. ಏನು ಕೃಷ್ಣೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಹಾಗೂ ಅದರ ಜೊತೆ ಏನು ನಾಗರತ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ. ಹೀಗಾಗಿ ಏನು JDS ಹಾಗೂ BJP ಮೈತ್ರಿಗೆ ಕಾಂಗ್ರೆಸ್ನ ತಂತ್ರಗಾರಿಕೆ ನಡೆದಿಲ್ಲ. ಯಾಕಂದರೆ ಇತರ ಭಾಗಗಳಲ್ಲೂ ಕೂಡ ಕಾಂಗ್ರೆಸ್ BJP JDS ಅತಿ ಹೆಚ್ಚು ಬಲವಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಏನು ತಂತ್ರಗಾರಿಕೆಯನ್ನು ಮಾಡಿ ಕಾಂಗ್ರೆಸ್ ಅಧ್ಯಕ್ಷ ಗಾದಿಯನ್ನು ಹಿಡಿಯೋದಕ್ಕೆ ಸಾಕಷ್ಟು ಸಕ್ಸಸ್ ಆಗಿತ್ತು. ಭಾಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಈ ಬಾರಿ ಏನು ಎಚ್.ಸಿ. ಮಹದೇವಪ್ಪರ ಪುತ್ರ ಸಂಸದ ಸುನಿಲ್ ಬೋಸ್ ಆದ ನಂತರ ಸುನಿಲ್ ಬೋಸ್ ಅವರು ಕೂಡ ಸಾಕಷ್ಟು ಭಾಗದಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡಿದರು. ಬಹಳ ಪ್ರಮುಖವಾಗಿರ್ತಕ್ಕಂಥ ನಂಜನಗೂಡು ಕ್ಷೇತ್ರದಲ್ಲೂ ಕೂಡ ತಮ್ಮ ಒಂದು ತಂತ್ರಗಾರಿಕೆ ಮೂಲಕ ಗಾದಿಯನ್ನು ಹಿಡಿದರು. ಹೀಗಾಗಿ ಚಾಮರಾಜನಗರ ಲೋಕಸಭೆಗೆ ಸೇರುವಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲೂ ಕೂಡ ಸುನಿಲ್ ಬೋಸ್ ಅವರು ಸಾಕಷ್ಟು ಹಸ್ತಕ್ಷೇಪವನ್ನು ಮಾಡಿ ತಂತ್ರಗಾರಿಕೆಯನ್ನು ಮಾಡಿದರು. ಆದರೆ ಅವರ ತಂತ್ರಗಾರಿಕೆ ಬನ್ನೂರು ವಿಚಾರದಲ್ಲಿ ನಡೆದಿಲ್ಲ. ಯಾಕಂದರೆ ಅಲ್ಲಿ JDS ಇನ್ನಷ್ಟು ಬಲಿಷ್ಠಗೊಂಡಿದೆ. ಹೀಗಾಗಿ ನರಸೀಪುರ ಕ್ಷೇತ್ರದಲ್ಲಿ ತಮ್ಮ ತವರಿನಲ್ಲಿ ಈ ಒಂದು ಬನ್ನೂರು ಕ್ಷೇತ್ರದಲ್ಲಿ ಪುರಸಭೆಯಲ್ಲಿ ಅಧ್ಯಕ್ಷ ಗಾದಿ ಹೋಗಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ಕೈ ತಪ್ಪಿರೋದು ಕೂಡ ಒಂದು ರೀತಿಯಾದಂತಹ ಶಾಕ್ ಅಂತ ಹೇಳ್ಬೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದೊಂದು ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಆಗಿದೆ. ಯಾಕಂದರೆ ಮೈತ್ರಿ ಪಕ್ಷಗಳು ನರಸೀಪುರದಲ್ಲಿ ತಮ್ಮ ಒಂದು ಮತ ಬ್ಯಾಂಕ್ನ ಸದೃಢಗೊಳಿಸುವ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಚ್.ಸಿ. ಮಹದೇವಪ್ಪರು ಯಾವ ರೀತಿಯಾದಂತಹ ಪ್ರತಿತಂತ್ರವನ್ನು ಹೂಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಅಂಕಿತಾ, ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.